ನಿಮ್ಗೆಲ್ಲನ ಏನೊಂದು ಸ್ವಲ್ಪ ಸಮಾಧಾನ ಇಲ್ವಾ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ಹಿಂಗೆ ಹೊರಗಳಿಂದ ದಬ್ಕೊ ಬರ್ತಿರಲ್ಲ, ನಾನೇನಾದರೂ ನಿಮ್ಮನ್ನು ಜಾಡ್ಸಿ ತಬ್ಬಿಟ್ರೆ ಹಾಂ? ನನಗೆ ಅಪ್ಪ ಅಮ್ಮ ಪ್ರೀತಿ ಅಂತ ಇರೋದಕ್ಕೆ ನಾನು ಸುಮ್ಮನೆ ಆಗಿದ್ದು. ನನಗೇನು ದಬ್ಬದೇನು ದೊಡ್ಡದಾಗ್ತಿರ್ಲಿಲ್ಲ ನಿಮ್ಮನ್ನು. ನಿಂತ್ಕೊಳ ಅಲ್ಲಿ, ನಿಂತ್ಕೊಂಡು ಮಾತಾಡ. ಹಸಿಕ್ ನಿಂತ್ಕ, ಇನ್ನೊಂದಿಟ್ಟು ಹಸಿಕ್ ನಿಂತ್ಕ. ನಮ್ಮ ಮನೆ ಹತ್ರಕ್ಕೆ ನಮ್ಮ ಮಂಗಳ ತುಳಿಬೇಡ, ರಂಗಲೇ ಒಯ್ದರೆ ಅಂಗಳ ತುಳಿಬೇಡ ನಮ್ದು. ಹಸಿಕ್ ನಿಂತ್ಕೊಂಡು ಮಾತಾಡು. ಸುಮ್ಕಿರ್ ಮಮ್ಮ, ಜಾಸ್ತಿ ಟೆನ್ಷನ್ ತಗೋಬೇಡ. ಅದೇನು ಹೇಳ್ತಾನೆ, ಅದೇನು ಹೇಳಕ್ ಬಂದನ್ನು ಕೇಳ್ಕೊಂಡು ಕಳಿಸ್ಬಿಡು. ಅದೇನಾಗ್ಬೇಕು ಹೇಳಲ್ಲ, ಬೊಗಳು. ಅದೇನಾಗ್ಬೇಕು ಬೊಗಳು ನಮ್ಮಿಂದನ. ಅದು ಏನಾಗಬೇಕು ನೀನು ಹೇಳು, ಏನಕ್ಕಂತ ಬಂದಿದ್ಯಾ ಅಂತ ಹೇಳಿ ಹೋಗು ನಿನ್ನ ಪಾಡಿಗೆ ನೀನು ಮುಚ್ಕೊಂಡು. ಹೇಯ್ ಹೋಗ್ತೀನಿ ಕಣೆ, ನಿನಗೆ ಮಕ್ಕಳು ಆಗೋದಿಲ್ಲ ಕಣೆ. ನಾನು ಅದಕ್ಕೇನೆ ವಿಜಿನ್ ಮದುವೆ ಆಗ್ತಾ ಇದ್ದೀನಿ. ನಾನು ವಿಜಿನ್ ಮದುವೆ ಆಗ್ಬೇಕಂದ್ರೆ ನೀನು ಡೈವರ್ಸ್ ಕೊಡ್ಬೇಕು ಕಣೆ. ನನಗೆ ಡೈವರ್ಸ್ ಬೇಕು, ನನಗೆ ಡೈವರ್ಸ್ ಕೊಟ್ಬಿಡು. ತರೋಗೋ ಈಗಲೇ ತರೋಗೋ ಡೈವರ್ಸ್ ಪೇಪರ್ ತರೋಗೋ. ಈಗ ತಗೊಂಬ. ಈಗ ನನ್ನ ಸೊಸೆ ನಾನು ಸೈನ್ ಹಾಕೋಸ್ ಕೊಡಲಿಲ್ಲ ಅಂದ್ರೆ ಕೇಳ. ಹೋಗ ತಗೊಂಬ ಡೈವರ್ಸ್ ಪೇಪರ. ಹೋಗಲ್ಲ, ಹೋಗು. ಹೋಗ ತಾಂಬ, ಹೋಗಿ ತಗೊಂಬಂದು ಮಾತಾಡು. ನೀನು ಮಾತಾಡಬೇಡ, ಇಲ್ಲಿಂದ ಹೋಗು. ಡೈವರ್ಸ್ ತಾನೆ ನಾವು ಕೊಡಿಸ್ತೀವಿ. ನಮ್ಮ ಸೊಸೆ ನಾವು ಸೈನ್ ಹಾಕ್ಸಿ ನಿನ್ನ ಪಾಡಿಗೆ ನೀನು ಅದು ಯಾವ ಅವಳ್ತಾಗಿರ್ತೀಯ ಇರೋಗ. ಅವಳು ಬೇಕಂದ್ರೆ ಅವಳ್ತಾಗೆ ಇರೋಗು. ಹೋಗ ಸಿಕ್ಕಿ. ಹೋಗಲ್ಲ ನನ್ನ ಮಗನೇ. ಏಯ್ ಹೋಗಲ್ಲ. ತಗೊಂಬ ಡೈವರ್ಸ್ ಪೇಪರ. ಯಪ್ಪ, ನೀನು ಒಬ್ನಿಗೆಲ್ಲ ನಿಗ್ರಕ್ಕೆ ಬರೋದು ನನಗೂ ಬರುತ್ತೆ. ಯಾಕೆ ಗೊತ್ತೇ, ನಾನು ಅವಳು ಡೈವರ್ಸ್ ಕೊಡ್ತಾ ಇರೋದು ಸುಗುಣನ್ಗೆ ಮಕ್ಕಳಾಗಲ್ಲ. ಅದಕ್ಕೆ ಆಸ್ತಿಗೆ ಭಾಗ ಏನೂ ಕೊಡೋದಿಲ್ಲ. ಅವಳಿಗೇನು ಮಕ್ಳು ಮರಿ ಏನೂ ಆಗಲ್ವಲ್ಲ, ಅದಕ್ಕೆ ನಾನು ಮದುವೆ ಆಗಿ ಇಲ್ಲಿ ಕರ್ಕೊಬತ್ತೀನಿ. ಇಲ್ಲಿ ಕರ್ಕೊಬತ್ತೀಯ? ಕರ್ಕೊಂಬ ನೋಡೋಣ. ಏಯ್ ಇಲ್ಲೊಡಲಿ, ನಿಂದ ಆಸ್ತಿ ಏನೂ ಇಲ್ಲ, ನಿನ್ನ ಆಸ್ತಿ ಏನೂ ಇಲ್ಲ. ಇವಾಗ ಸುಗುಣಗೆ ಮಕ್ಕಳಾಗಲ್ಲ ಅಂತ ನೀನು ಡೈವರ್ಸ್ ಕೊಡ್ತಾ ಇದೆಯಾ ತಾನೇ? ಇವಾಗ ಅವಳು ಎಲ್ಲಿಗೋಗ್ಬೇಕು? ಈ ಮನೆಯಾಗಿರ್ತಾಳೆ, ನಿನಗೇನು ಇಲ್ಲ. ಅವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಿ ಏನು ಮಾಡಬೇಕು ಅಂತ ಇದೆಯಾ ಅದನ್ನು ಮಾಡ್ಕೊಬಿಡಲ್ಲ. ಡೈವರ್ಸ್ ತಾನೆ ನಾನು ಕೊಡಿಸ್ತೀನಿ. ನನ್ನ ಸೊಸೆ ಸೈನ್ ಹಾಕ್ಸಿ ನಡಿಯಪ್ಪ. ಅಷ್ಟು ಇಲ್ಲಿಂದಾನ ನಡಿಯೋ. ಸುಮ್ಮನೆ ಮಾಮ, ಟೆನ್ಷನ್ ತಗೋಬೇಡ. ಒಳ್ಳೆ ಮಾತನ್ನ ಹೇಳ್ತಾ ಇದೀವಲ್ಲ, ಹೋಗೋ ತಗೊಂಬ. ಹೋಗಿ ಡೈವರ್ಸ್ ತಾನೆ ನಾನು ಕೊಡ್ತೀನಿ. ಹೋಗಿ ಸೈನ್ ಹಾಕಿ ಬರ್ಕೊಡ್ತೀನಿ. ಹೋಗಿ ತಗೊಂಬ. ಅದೇ ಮಾತು, ತಿರ್ಗಿ ನಾನು ಡೈವರ್ಸ್ ಕೊಡಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಂಗಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಿನ್ನ ಜೊತೆ ನಾನು ಸಂಸಾರ ಮಾಡ್ತೀನಿ ಅಂತ ನಾನೇನು ಹೇಳ್ತಾ ಕೂಕೊಂಡಿಲ್ಲ. ನಾನು ಡೈವರ್ಸ್ ಕೊಡ್ಬೇಕಂತಲೇ ನಿರ್ಧಾರ ಮಾಡಿದ್ದೀನಿ. ನಿನ್ನಂತನ ಜೊತೆಗೆ ಒಂದ್ಸತಿನ ಅಸಹ್ಯ ಆದಮೇಲೆ ನನ್ನ ಗಂಡ ಇಂಥವನ ನೀಚನ ಇಂಥವನ ಅಂತ ಹೇಳಿ ನನಗೆಲ್ಲ ಗೊತ್ತಾದ ಮೇಲೂ ನಿನ್ನಂತನ ಜೊತೆ ಸಂಸಾರ ಮಾಡೋದಕ್ಕೆ ಯಾವಳನ ಇಷ್ಟಪಡ್ತಾಳೇನೋ? ಯಾವ ಹೆಂಗ್ಸನ್ನು ಇಷ್ಟಪಡೋದಿಲ್ಲ. ಕಟ್ಕೊಂಡು ಗಂಡ ಬೇರೆ ಹೆಂಗ್ಸ್ ಜೊತೆ ಓಡಾಡೋದು, ಬೇರೆ ಹೆಂಗ್ಸ್ ಜೊತೆ ಇರೋದೆಲ್ಲ ಗೊತ್ತಾದ ಮೇಲೂ ನನ್ನ ಅವನೇ ನನಗೆ ಬೇಕು ಅಂತ ಹೇಳಿ ಯಾವ ಹೆಣ್ಣು ಅಳ್ತಾ ಕುತ್ಕೊಂಬಲ್ಲ ಕಣೋ. ಹೋಗೋ ಫಸ್ಟ್ ಇಲ್ಲಿಂದ. ಡೈವರ್ಸ್ ತಾನೆ ಕೊಡ್ತೀನಿ. ಹೋಗೋ ತರಿಸ್ತೀನಿ. ನಾನು ಡೈವರ್ಸ್ ಅಪ್ಲೈ ಮಾಡ್ತೀನಿ, ಯಾವತ್ತಂತ ಹೇಳ್ತೀನಿ. ಬಂದು ನೀನು ಸೈನ್ ಹಾಕಿ ಡೈವರ್ಸ್ ತಗೋಬಿಡು. ಹೋಗೋ. ಹೇಳಿಲ್ವೇನು? ತಿರ್ಗಿ ಅದನ್ನೇ ಮಾತಾಡ್ತಾ ಇದೆಯಾ? ನಡಿಯಲ್ಲ ಆಸಿಕೆ. ಇನ್ನು ಇಲ್ಲಿಗೆ ಬೇರೆ ಬಂದವನಿ. ಅವ್ನು ಏನನ್ನ ಇಲ್ಲಿ ಕಾಲಿಗೆ ಇಕ್ಕಿಸ್ಕೊಂಡಿದ್ರೆ ಇಲ್ಲೆಲ್ಲ ಬಂದ್ಕಿಂದ ನಾವು ಇಲ್ಲೆಲ್ಲೆಲ್ಲೂ ಕಾಲಿಕ್ಬಾರ್ದು. ಅವ್ನು ನಮ್ಮ ಮನೆ ಹಂಗಳ ತುಳಿಬಾರ್ದವನು. ಡೈವರ್ಸ್ ಬಿಸಾಕ್ಬಿಡಮ್ಮ ನೀನು ಸುಗುಣ, ಬಿಸಾಕ್ಬಿಡಮ್ಮ. ಹೇಳ್ತೀನಿ ಡೈವರ್ಸ್ ಕೊಟ್ಬಿಡು, ನಾವು ಒಯ್ದು ನೋಡ್ಕೊಂತೀವಿ. ಕೊಟ್ಬಿಡು, ಬಿಸಾಕ್ಬಿಡು. ಬರ್ಕೊಡ್ದವ್ನು ಇಲ್ಲಿ, ಬರ್ಕೊಡ್ದು. ಬರಬಾರ್ದು ಇಲ್ಲಿಗೆ ಸುಗುಣ, ಬರಬಾರ್ದು. ಏ ಮಾಮ, ಟೆನ್ಷನ್ ಮಾಡ್ಕೊಬೇಡ. ನೀನು ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಅಲ್ಲೋಡು ಚಂದ್ರಣ್ಣ, ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನಿರು. ಅದ್ಯಾಕೆ ರೇಗ ಟೆನ್ಷನ್ ಮಾಡ್ಕೊಂತೀಯ? ಬರಬಾರ್ದವನು, ಬರಬಾರ್ದು ಇಲ್ಲಿಗೆ. ಅದಕ್ಕೆ ಕಣಮ್ಮ, ನಾವು ಈ ಅಪ್ಪಗೆ ಹೇಳಲ್ಲ. ನಾವು ಟೆನ್ಷನ್ ಮಾಡ್ಕೊಂಡು ಹೆಂಗೆ ಆಡ್ತಾ ಐತೆ. ಇದಕ್ಕೇನೆ ಈ ಅಪ್ಪ ಹಿಂಗೆ ಟೆನ್ಷನ್ ಮಾಡ್ಕೊಂಡು ಹಿಂಗೆ ಆಡುತ್ತೆ ಅಂತಲೇ ನಾವು ಹೇಳಲ್ಲ. ಸುಗುಣ ಒಂದಿಷ್ಟು ನೀರು ತಗೊಂಬಂದು ಕೊಡೆ. ಅಲ್ಲ ಇದು ನೀರು ತಗೊಳ್ಳೆ, ಅಲ್ಲಿ ಗೂಟು ತಗೊಳ್ಳಿ ಇಕ್ಕಿದ್ದೆ ತಗೊಳ್ಳೆ. ಅಯ್ಯೋ, ಈ ಅಪ್ಪ ಹಿಂಗೆ ಟೆನ್ಷನ್ ಮಾಡ್ಕೊಂಬತ್ತ ಕರ್ದ ನಾನು. ಈ ಅಪ್ಪನಿಗೆ ಯಾಕೆ ಹೇಳಲ್ಲ, ಅತ್ತೆ ಮತ್ತೆ ಹೇಳಲ್ಲ ನಾನು. ನೀನು ಟೆನ್ಷನ್ ಮಾಡ್ಕೊಂತೀಯ? ನೋಡು, ನನ್ನ ಮಗ ಬಂದು ಇಲ್ಲ ಮನೆ ಹಂಗ್ಲಾ ತುಳಿಬಾರ್ದವನು. ಬರಬಾರ್ದು ಇಲ್ಲಿಗೆ, ಬರಬಾರ್ದು. ಈ ಮನೆ ಕಾಲಿಕ್ಬಾರ್ದು ನನ್ನ ಮಗ. ಮಮ್ಮ ಸುಮ್ಮನೆ ಮಮ್ಮ, ಟೆನ್ಷನ್ ಮಾಡ್ಕೊಬಿಡ. ಅದು ಯಾಕಂಗೆ ಆ ಪಾಟಿ ಟೆನ್ಷನ್ ಮಾಡ್ಕೊಂತೀಯ ನೀನು? ಟೆನ್ಷನ್ ಮಾಡ್ಕೊಬಿಡ, ಸುಮ್ಮನಿರು. ಹೇಳ್ತಾ ಇದ್ದೀನಿ ನಾವು. ಅದಕ್ಕೆ ಕಣ್ ಮಮ್ಮ ನೀನು ಟೆನ್ಷನ್ ಮಾಡ್ಕೊಬಿಡ ಅಂತ ಹೇಳೋದು. ಅವ್ನು ಹೋದ ಸುಮ್ಕಿರು. ಅದು ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಹೆಂಗೆ ಆಡ್ತಾ ಇದೀಯಾ? ಎರಡು ಸುಸ್ತಾಗುತ್ತೆ ನಿನಗೆ. ಟೆನ್ಷನ್ ಮಾಡ್ಕೊಂಡು ಬಿ ಪಿ ಹೆಚ್ಚು ಕಡಿಮೆ ಆಗುತ್ತೆ. ಸುಮ್ಮನಿರು ಮಮ್ಮ. ಅಲ್ಲೋಡು ಮಮ್ಮ, ಟೆನ್ಷನ್ ಮಾಡ್ಕೊಬೇಡ. ಇಲ್ಲ ಮಮ್ಮ. ಮಮ್ಮ ಕುಡಿ, ನೀರು ಕುಡಿ, ಸಮಾಧಾನ ಮಾಡ್ಕೊ. ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನೆ ಕುಕ್ಕಳ ಮಮ್ಮ. ಸುಮ್ಮ ಕುಕ್ಕ. ನೋಡಿ ಹೆಂಗೆ ಆಡ್ತಾ ಇದೆಯಾ ಟೆನ್ಷನ್ ಮಾಡ್ಕೊಂಡು. ಹೆಂಗೆ ಆಡ್ತಾ ಇದೆಯಾ? ಒಂಥರ ನೀನು ಬಿ ಪಿ ಹೆಚ್ಚು ಕಡಿಮೆ ಆಗೋದು. ಸುಮ್ಕಿರು ಮಮ್ಮ, ಸುಮ್ಕಿರು. ಟೆನ್ಷನ್ ತಗೋಬೇಡ. ಅಪ್ಪ ಒಳಗೆ ಕರ್ಕೊಂಡೋಗಿ ಮನಕ್ಕೆ
ಬಿಡಮ್ಮ ಸುಗುಣ. ಚಂದ್ರಣ್ಣಯ್ಯ ಸುಮ್ಮನೆ ಟೆನ್ಷನ್ ತಗೋಬೇಡ. ಈಗ ಆಳೇನಿ ಅವ್ನು ಕೆಟ್ಟುಬಿಟ್ಟವನಿ. ಸುಮ್ಮನೆ ಯಾಕೆ ನೀನು ರೇಗಾಡಿ ಟೆನ್ಷನ್ ತಗೊಂತೀಯ? ಸುಮ್ಕಿರು, ನೀರು ಕುಡಿದು ಸುಮ್ಮನೆ ಒಂದು ಸಣ್ಣ ಉಲ್ಟಿಕೆ ಒಳಗೆ ಕರ್ಕೊಂಡು ಹೋಗು, ಒಂದು ಸಣ್ಣ ಉಲ್ಟಿಕೆ ಹೋಗು. ನೀವು ಟೆನ್ಷನ್ ಮಾಡ್ಕೊಂಡ್ರೆ ನಿನ್ಗೆ ಹಂಗೆ ಆಗುತ್ತೆ. ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾರಿಗೆ ಆಗಲಿ ಹಂಗೆ ಟೆನ್ಷನ್ ಮಾಡ್ಕೊಂಡ್ರೆ ಒಟ್ಟು ಬೀಳೋದು, ಒಟ್ಟು ಹೆಚ್ಚು ಕಮ್ಮಿ ಆಗೋದು, BP ಎಲ್ಲ ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆಗಳು ಆಗ್ತವೆ. ಸುಮ್ಮನೆ ಇರು ಚಂದ್ರಣ್ಣ, ಟೆನ್ಷನ್ ಮಾಡ್ಕೊಬೇಡ. ಅಪ್ಪ ನೋಡ ಬಗ್ಗೆ ಹೆಂಗೆ ಮಾಡಿಬಿಟ್ಟ. ಜಾಸ್ತಿ ರೇಗಾಡ್ಬೇಡ ಕಣ್ಣಮ್ಮ, ಸುಮ್ಮನಿರು. ಜಾಸ್ತಿನೇ ಇಷ್ಟನ ರೇಗಾಡಿದ್ರೆ ನಮಗೆ ಇದು ನಮ್ಮ ಮಾಮ ಜಾಸ್ತಿ ಟೆನ್ಷನ್ ತಗೊಂತು. ಅವ್ನು ಬಂದ್ಬಿಟ್ನಲ್ಲ ಒಳಕ್ಕೆ, ಅದಕ್ಕೆ ನಮ್ಮ ಅಮ್ಮಗೆ ಅವ್ನ ಮಕ್ಕ ನೋಡ್ಬಿಟ್ಟು ಜಾಸ್ತಿ ಟೆನ್ಷನ್ ಆದಂಗೆ ಆಗ್ಬಿಡ್ತು. ಅಯ್ಯೋ ಕುಡಿ ಮಾಮ, ನೀರು ಕುಡಿದು ಸ್ವಲ್ಪ ಸಮಾಧಾನದಾಗ ಕೂತ್ಕ. ಇಲ್ಲೇ ಕೂತ್ಕ, ಗಾಳಿ ಅಲ್ಲಿ ಒಳಗೆ ಬೇರೆ ಕರೆಂಟ್ ಹೋಯ್ತು. ಇಲ್ಲೇ ಕೂತ್ಕ ಇಲ್ಲಿ ಒಂದು 5 ನಿಮಿಷ. ಸುಮ್ಮನೆ ರಪ್ಸಮ್ಮಿ, ನೀನು ಟೆನ್ಷನ್ ತಾಕಬೇಡ ನಮಗೆ. ಅದಕ್ಕೆ ಮತ್ತು ನಾನು ಯಾತನ ಆಗಲಿ ಹೇಳಲ್ಲ ಅಂಬೋದು. ನೀನು ಯಾಕೆ ಹೇಳಲ್ಲ ಅಂತೆ ಭಾಗ್ಯಮ್ಮ. ಈ ನಮ್ಮಯ್ಯ ಪೊಂದೆ ಪಟ್ಟು BP ಎಲ್ಲ ರೈಸ್ ಮಾಡ್ಕೊಂಡು ಟೆನ್ಷನ್ ತಾಮುತ್ತೆ. ಸೆನಕ್ಕಿದ್ದರೂ ಸುಮ್ಮನೆ ಸೆನಕ್ಕಿರಬೇಕು. ಅವ್ನು ಹಾಳಾಗಿ ಹೋಗಿ ಅವನು ಹೋಗ್ಲೇಳು. ಅವನು ಇವಾಗ ಡೈವರ್ಸ್ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದನ್ನೇ ಸಂಬಂಧದಾಗೆ ಹೋಗಪ್ಪ ಸರಿ ಆತು ಕೊಡ್ತೀವಿ ಅಂತ ಹೇಳಿದ್ರಾತು. ಹಂಗೆ ಯಾಕೆ ರೇಗಾಡ್ಬೇಕತ್ತ? ರೇಗಾಡಿದ್ರೆ ನಮಗೇನೆ ಸುಮ್ಮನೆ ಮನಸ್ಸಿಗೆ ಇಲ್ಲದ್ದೆಲ್ಲ ನೋವು. ಸುಮ್ಮನೆ ರೇಗಾಡಕ್ಕೆ ಹೋಗ್ಬಾರ್ದು. ಒಳ್ಳೆ ಮತ್ತೆ ಹ್ಞೂ ಸರಿಯಪ್ಪ ಆತು ಕೊಡ್ತೀವಿ ಅಂದಿದ್ರೆ ಅಷ್ಟೇ. ಇವತ್ತು ನಿನಗೇನೆ ಹಿಂಗೆ ಆಗ್ತಿರ್ಲಿಲ್ಲ ನೋಡಿ, ಹಂಗೆ ಆಗ್ತಾ ಇದೆಯಾ? ಸುಸ್ತಾದಂಗೆ ಆಗ್ತಾ ಇತ್ತೆ ನಿನಗೆ. ರೇಗಾಡಿದ್ಕೋತ್ಕೊಂಡು ಬುಸ್ ಕರಿತಾ ಇದೆಯಾ? ಮಾಮ ರೇಗಾಡಿದ್ರೆ ಆಗಲ್ಲ. ಜಾಸ್ತಿ ರೇಗಾಡ್ಬಿಡುತ್ತೆ ಮಾಮ. ಬಾ ಹಾಸ್ಪಿಟ್ಲಿಗೆ ನಾವು ಹೋಗ್ಬರೋಣ. ಯಾಕೋ ಸುಸ್ತಾಗ್ತೈತೇನೋ ನಿನಗೆ, ಬುಸ್ ಕರಿತಾ ಇದೆಯಾ? ಹಾಳ ಕಳಿಸ್ಬಿಡ, ಅವ್ನು ಬಂದ್ಬಿಟ್ನಲ್ಲ. ನನಗೆ ಇಲ್ಲಿ ಬಿಡ್ಕೊಬೇಡ ನನ್ನ ಮಗನ. ಏನೇ ಆದರೂ ಚಿಂತೆಕ್ಕಿಲ್ಲ, ಇಲ್ಲಿ ಬಿಡ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲೆಲ್ಲ ನಾವು ಬಿಡ್ಕೊಂಡು ಅವನ್ನ ಅಷ್ಟು ಓಟ್ ಬಿಟ್ರೆ ನಮ್ಮ ಮನೆ ಬಾಕ್ಲ ಖಾಲಿ. ಸುಮ್ಮನೆ ಚಂದ್ರಣ್ಣ ಮಾತಾಡಬೇಡ ನೀನು. ಸುಮ್ಮನಿರು, ಮಾತಾಡಬೇಡ. ಮಾತಾಡೋದಷ್ಟು ನಿನ್ನ ಟೆನ್ಷನ್ ಆಗುತ್ತೆ. ಅವನು ಇವಾಗ ಹಂಗೆ ಮಾಡ್ಯಾನಂದ್ರೆ ಏನು ಮಾಡೋಕ್ಕಾಗುತ್ತೆ? ಆಗೈತೆ. ಅವರೇ ಒಂದಿನ ಬುದ್ಧಿ ಕಲ್ಕೊಂತಾರೆ. ಸುಮ್ಮನೆ ಇರ್ಬೇಕು ನೀನು. ಸುಮ್ಕಿರು. ಇವಾಗ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ತಾಂತೀಯ? ನೋಡೆ ಭಾಗ್ಯಮ್ಮ, ನೋಡಯ್ಯಪ್ಪ ಆಡೋದಂಗೇನೆ ಬುಸ್ ಕರ್ಕೊಂಡು. ಅಲ್ಲ ಕಣಪ್ಪ, ಒಳ್ಳೆ ಮತ್ತು ಸುಮ್ಮನೆ ಹೇಳಿ ಕಳಿಸಿದ್ರೆ ಯಾವುದೂ ಇರ್ತಿರ್ಲಿಲ್ಲ ನೋಡ. ನನಗೆ ಬೈವದಂಗೆ ಆಗುತ್ತೆ ಹಂಗೇನೆ. ಚೆನ್ನಾಗಿದ್ರು ನೋಡ್ಬೋದು ಮನುಷ್ಯರನ್ನ. ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಆರೋಗ್ಯ ಏನಾದ್ರೆ ಎರಡು ದುಡ್ಡು ಇಕ್ಕಿರೂ ಆರೋಗ್ಯ ಪಡ್ಕೊಂಬಕ್ಕಾಗಲ್ಲ. ನಾವು ಟೆನ್ಷನ್ ತಗೊಂಡು ಹೋದ್ರೆ ಯಾವನು ಬಂದು ನೋಡಲ್ಲ. ಅವನೇನು ಬಂದು ನೋಡಂಗೆ ಇದ್ದಾನೆ. ಅವಳು ಅವಳ ಜೊತೆಗೆ ಸುತ್ತಾರ್ಕೊಂಡು ಅವ್ನು ಪಡಿಗೆ ಅವ್ನು ಇರ್ತಾನೆ. ನಮ್ಮಿ ಚೆನ್ನಾಗಿಲ್ದಂಗಾದ್ರೆ ನಾವು ಅನ್ಬೋಸಾರು. ನನ್ನ ಮಗ ಏನು ಬರೋಲ್ಲ. ನೀನು ಸುಮ್ಮನೆ ಇರ್ಬೇಕು. ನೀನು ಅತ್ತ ಟೆನ್ಷನ್ ತಗೋಬೇಡ ನೋಡಿ, ಹೇಳಿರ್ತೀನಿ. ನಮ್ಮ ಅಯ್ಯಪ್ಪಂತೂ ಕಣ ಹೆಂಗೆ ಟೆನ್ಷನ್ ತಗೊಂತಿ. ಸುಮ್ಮನಿರಪ್ಪ. ನೋಡಿ ಆಸ್ಪತ್ರೆಗೆ ಹೋಗ್ಬರೋಣ. ನೀನು ಯಾಕೆ ಸುಸ್ತಾಗುತ್ತೆ? ಯಾಕೆ ಹಂಗೆ ಹೇಳ್ತಾ ಇದೀಯಾ? ನಡಿ ಮಮ್ಮ, ನಡಿ ಆಸ್ಪತ್ರೆಗೆ ಹೋಗೋಣ. ಯಾಕೆ ಸುಸ್ತಾಗುತ್ತೇನು ಮಮ್ಮ? ಬೇಡ ಕಣ, ಬಿಡು. ಆಸ್ಪತ್ರೆಗೇನು ಬೇಡ. ಒಂಥರ ನಾನು ಹೊಸಾಡ್ಬಿಟ್ರೆ ಹಿಂಗೆ ಕಣ. ನನಗೆ ಸ್ಯಾನೆ ಒಂದಿಟ್ಟು ಹೊಸಾಡಿದ್ದಂದರೆ ಹಿಂಗೆ ಒಂಥರ ಸುಸ್ತಾದಂಗೆ ಆಗುತ್ತೆ. ಹಿಂಗೆ ಆಗೋದು. ಏನಾದ್ರು ಬಿಡು. ಒಂದು ಸಣ್ಣ ಉಲ್ಟ್ಕೊಂಬ್ನಿ. ನೋಡಿಯಪ್ಪ ಸುಗುಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಯಪ್ಪ ಹಂಗೆ ಮತ್ತೆ ಹಂಗೆ ಗಾಡಿ ಹಂಗೆ ಒಳ್ಳೆ ಇದು ಮಾಡ್ಕೊಳಂಗಾಗುತ್ತೆ. ನಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಎಲ್ಲ ಸವಾಸಿವ ಕೋಟು ಏಳ ಕಳಿಸುದ ನಮ್ಗೆ ಹಂಗೆ ಬೈಯೋದಂಗೆ ಆಗುತ್ತೆ. ನಡಿ ಸುಮ್ಮನೆ ಬೈಯದ್ ಹೋಗೋಣ ಬಾ ಆಸ್ಪತ್ರೆಗೆ. ಎದ್ದ ಇಲ್ಲಿ ಎದ್ದ. ನೋಡು ಇವಾಗ ನಾವು ಯಾರು ತಗೊಂತ ಇದು ಮಾಡ್ಕೊಂಬ ನಮ್ಮ ತಾಯಿ ಅಮ್ಮಂಗೆ ಆಯ್ತು ನೋಡೆ ಬಗ್ಗೆ. ಮತ್ತೆ ನಮ್ಮ ಅಯ್ಯಪ್ಪ ಹೆಂಗೆ ಟೆನ್ಷನ್ ತಮ್ಮತ್ತೆ. ಸುಮ್ಕಿರು, ನನಗೇನಾಗಲ್ಲ. ಸುಮ್ಕಿರು, ಒಂದು ಸಣ್ಣ ಉಲ್ಟ್ಕೊಂಬ್ನಿ. ಏನಾಗಲ್ಲ, ಸುಮ್ಮನಿರು. ಏನಾಗಲ್ಲ ಬಿಡು. ಏನಾಗಲ್ ಬಿಡು ಅಂತೀಯ, ಬುರ್ಸ್ ಕರಿತೀಯ. ಏನಾಗಲ್ ಬಿಡು ಅಂತೀಯ, ಬುಸ್ ಕರಿತೀಯ. ನೋಡು ನೀನು ಹೆಂಗೆ ಆಡ್ತೀಯ. ನೋಡಿದ್ರಲ್ಲ ವೀಕ್ಷಕರೇ, ಡೈವರ್ಸ್ ಕೇಳೋಕೆ ಬಂದಿದ್ದ ನಮ್ಮ ಮಾಮಗೆ ತುಂಬ ಸಿಟ್ಟು ಬಂದಿತ್ತು. ತುಂಬ ಒಂಥರ BP ರೈಸ್ ಮಾಡ್ಕೊಂಡು ಒಂಥರ ಸುಸ್ತಾದಂಗಾಗಿ ಹೆಂಗೆಂಗೂ ಆಡ್ತಾಯಿತ್ತು ನಮ್ಮ ಮಾಮ. ಅಯ್ಯೋ, ನಮ್ಮ ಮಾಮನಿಗೆ ಟೆನ್ಷನ್ ತಗೊಂಡ್ರೆ ಹಿಂಗೆ ಆಗೋದು. ಸ್ವಲ್ಪ ರೇಗಾಡ್ಬಿಡುತ್ತಾ, ಅದಕ್ಕೇನೆ. ಅಯ್ಯೋ ದೇವ್ರೆ, ಅದೇ ಸುಮ್ಮನೆ ಒಳ್ಳೆ ಮಾತನಾಗ ಹೇಳಿ ಕಳಿಸಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಮ್ಮ ಮಾಮ ರೇಗಾಡ್ಬಿಡ್ತು. ಅಯ್ಯೋ, ಏನು ಮಾಡೋದು? ಸಿಟ್ಟು ಬರುತ್ತೆ. ಅಲ್ಲ, ನಮ್ಮ ಮನೆಗಳವ್ರು ಹಿಂಗೆ ಯಾರಾದರೂ ಏನಾದರೂ ಮಾಡ್ಯಾರಂದರೆ ಎಷ್ಟೇ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೂ ಆಗಲ್ಲ, ಬಂದೇ ಬರುತ್ತೆ. ಏನು ಮಾಡಲಿ? ಸುಮ್ಮನೆ ಕೊಟ್ಟು ಕಳಿಸ್ತೀವಿ. ಹೂನಪ್ಪ ಸರಿಯಪ್ಪ ಆಯಿತು ಕೊಡ್ತೀವಿ ಅಂದಿದ್ರೆ ಯಾವುದೂ ಇರ್ತಿಲ್ಲ. ನಾವು ಇಲ್ಲಿದ್ದೆಲ್ಲ ನಾವು ಹಿಡ್ಕೊಂಡು ಒಯ್ಯಕ್ಕೆಲ್ಲ ಹೋದ್ವಿ. ಅದಕ್ಕೆ ನಮ್ಮ ಮಾಮ ಟೆನ್ಷನ್ ತಗೊಂಡು ಅವನ ಮೇಲೆ ಹಂಗೆ ರೇಗಾಡ್ತು. ಅದಕ್ಕೆ ಹಿಂಗಾಯಿತು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.